ಶಶಿ ಸರ್ ಫಲಂ ತದೇವ ಪದೇ ತೇಂಗ್ರೇಹಂ ಸ್ಮರಾಮಿ ಶುಭ ಮುಹೂರ್ತಮಸ್ತು ಸುಪ್ರತಿ. ಎಲ್ಲರೂ ಒಳಗಡೆ ಒಳ್ಳೆ ಹೋಗ ಅಂಗನವಾಡಿ ನೋಡೋದಕ್ಕೆ ಯಾವಾಗ ಯೋಗ್ಯವಾಗಿರಲ್ಲ ಅವಾಗ ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಕರ್ಕೊಂಡ್ಬಂದ್ ಅಂಗನವಾಡಿ ಹತ್ರ ಬಿಡಲ್ಲ. ಭಯ ಟೀಚರ್ಸ್ಗೆ ಸ್ಯಾಲರೀಸ್ ತಗೋಬೇಕಾಗತ್ತೆ. ಅಂಗನವಾಡಿ ಟೀಚರ್ ಆಗ್ಲಿ ಹೆಲ್ಪರ್ ಆಗ್ಲಿ ಮಿನಿಮಮ್ 10 ಇರ್ಬೇಕು. 10ರಿಂದ 15 ಮಕ್ಳು ಇಲ್ಲ ಅಂದ್ರೆ ಒಂದ್ ಅಂಗನವಾಡಿನ ಸರಿಯಾದ ರೀತಿ ನಡ್ಸಕ್ ಆಗಲ್ಲ. ಹೌದಾ ಇಲ್ವಾ? ಆತರ ಲೋಕಾಯುಕ್ತ ಇಂದ ದೂರಾಗಿ ನಗರಸಭೆ ಸದಸ್ಯರು ದೂರು ಕೊಟ್ಟಿದ್ರೆ ಅದನ್ನ ಪರಿಶೀಲನೆ ಮಾಡಿ, ಅವರ ಸಂಬಂಧಪಟ್ಟ ಅಧಿಕಾರಿ ಪರಿಶೀಲನೆ ಮಾಡಿ ಮಕ್ಕಳಿಗೆ ಏನ್ ಬರುತ್ತೆ, ಮಕ್ಕಳಿಗೆ ಸರ್ಕಾರದ ಸವಲತ್ತು ಏನ್ ಬರುತ್ತೆ, ಊಟ ಏನ್ ಬರುತ್ತೆ, ಅದನ್ನಾನು ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಿಸ್ಟಮ್ ನಮ್ದು ಆಗ್ಬಾರ್ದು ಅಂತ ಹೇಳ್ತೀನಿ. ದಯವಿಟ್ಟು ದೂರ ನನಗೆ ಕೂಡ ಕೇಳಿ ಸರ್, ದಯಮಾಡಿ. ಆಯ್ತು, ನಗರಸಭೆ ಸದಸ್ಯರೇ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಗರಸಭೆ ಸದಸ್ಯರು ಆಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳು ಏನೋ ಕಣ್ ತೆಗಿದೇ ಇರುವಂತ ಮಕ್ಕಳು, ಕಷ್ಟ ತಂದೆ ತಾಯಿ ಕಷ್ಟ ಇದ್ದು ಅಂಗನವಾಡಿಗೆ ಬಿಡ್ತಾ ಇರುವಂತ ಮಕ್ಕಳಿಗೆ ಯೋಗ್ಯವಾಗಿರುವಂತ ವಾತಾವರಣ ಕೊಡಿಸುವಂತದನ್ನ ನೀವು ಎಜುಕೇಟ್ ಮಾಡಿ, ನಿಮ್ ಸಿಸ್ಟಮ್ ನ ಎಜುಕೇಟ್ ಮಾಡಿ. ಕಂಪ್ಲೇಂಟ್ಸ್ ಇದೆ ಅಂದಾಗ ಎಲ್ಲಾದ್ರೂ ಇರ್ಲಿ ಕಂಪ್ಲೇಂಟ್, ಆ ದೂರದೃಷ್ಟಿಯಿಂದ ಬಗೆಹರಿಸುವಂತ ಕೆಲಸ ಮಾಡ್ಲಿ. ಅವ್ರ ಜವಾಬ್ದಾರಿ ಆಗುತ್ತೆ. ಮಕ್ಕಳಿದ್ರೆ ದೇವ್ರಿಗೆ ಅನ್ಯಾಯ ಮಾಡಿದಷ್ಟೇ ಅರ್ಥ ಮಾಡ್ಕೋಬೇಕಷ್ಟೇ. ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ದೇವ್ರ ಮೇಲೆ ಇನ್ಯಾ ಭಕ್ತಿ ತೋರ್ಸೋದ್ರಲ್ಲೂ ಏನು ಪ್ರಯೋಜನ ಇಲ್ಲ. 2023 ಅಲ್ಲಿ ಒಂದು ಅಂಗನವಾಡಿ ಆಗ್ಬೇಕಾಗಿತ್ತು. ಇದೊಂದು SFC ಸ್ಪೆಷಲ್ ಗ್ರಾಂಟ್ ಅಲ್ಲಿ 2 ಕೋಟಿ ಅನುದಾನ ತಂದಿದ್ದು. ಅದರಲ್ಲಿ 2 ಜಾಗದಲ್ಲಿ ನಾವು ಅಂಗನವಾಡಿಸ್ಗೆ ಪ್ರಯತ್ನ ಮಾಡಿದ್ವಿ. 2 ಜಾಗದಲ್ಲಿ ಇದು ಮೈನಿಂಗ್ ಏರಿಯಾ ಇದ್ದಿದ್ರಿಂದ ಬಹಳ ಇಶ್ಯೂಸ್ ನ ಮಾಡಿದ್ರು, ಕ್ರಿಯೇಟ್ ಮಾಡಿದ್ರು. ಮೈನಿಂಗ್ ಏರಿಯಾ ಅಲ್ಲೇ ಇದ್ರೂ ಕೂಡ ನಾವು ಮೈನಿಂಗ್ ಏರಿಯಾ ಅಲ್ಲಿ ಮೇಂಟೆನೆನ್ಸ್ ಏನು ವಾಟರ್ ಸರ್ವಿಸಸ್, UGD ಸರ್ವಿಸಸ್, ರೋಡು, ಲೈಟು ಎಲ್ಲಾ ಸರ್ವಿಸಸ್ ನಗರಸಭೆಯಿಂದ ಆಗುತ್ತೆ. ಕನ್ಸ್ಟ್ರಕ್ಷನ್ಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ಸ್ಕೂಲು, ಅಂಗನವಾಡಿಸು, ರಿಪೇರ್ಸ್ ಎಲ್ಲ ಬಂದಾಗ ಅಲ್ಲಿ ಬರುವಂತ ಆಫೀಸರ್ಸ್ ಆಗಿಂದಾಗ ಬರುವಾಗ ಅದನ್ನ ಅರ್ಥ ಮಾಡ್ಕೊಳ್ದೆ ಬಹಳ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಬಂತು. ಬಟ್ ಇದು ಒಂದು ವರ್ಷ 1.5 ವರ್ಷದ ಹಿಂದೆನೆ ಆಗ್ಬೇಕಾಗಿದ್ದು ಅಂಗನವಾಡಿ. ಇದೊಂದು ನನ್ನ ಕನಸಾಗಿತ್ತು. ನಾನು ಅಂಗನವಾಡಿಸ್ನ ವಿಸಿಟ್ ಮಾಡಿದಾಗ ಇಡೀ KGF ಅಲ್ಲಿ 118 ಅಂಗನವಾಡಿಸ್ ಇದಾವೆ. ಎಷ್ಟಿದೆ CDP ಅವರು? 113 ಅಂಗನವಾಡಿಸ್ ಇದಾವೆ. ಒಂದು ಅಂಗನವಾಡಿ ಕೂಡ ಯೋಗ್ಯವಾಗಿಲ್ಲ. ನನ್ ಮನ್ಸಿಗೆ ಅನ್ಸಿದ್ದ ಆ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು, ಇನ್ನೂ ಕಣ್ ತೆರೆದೇ ಇರುವಂತ ಮಕ್ಕಳಿಗೆ ನಾವ್ ಏನ್ ಸರ್ವಿಸ್ ಮಾಡ್ತೀವಿ ಅಂದಾಗ ನನಗೆ ಅವತ್ತಿನ ಕನಸಿನಲ್ಲಿ ನನ್ನ ಪರಿಕಲ್ಪನೆ ಈ ರೀತಿ ಇತ್ತು. ಯಾರು ಬಡ ಮಕ್ಕಳು, ಯಾರು ಕಾರ್ಮಿಕ ವರ್ಗದವ್ರು ಅಂದ್ರೆ ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಮಕ್ಕಳನ್ನ 6 ತಿಂಗಳ ಮಗು, 1 ವರ್ಷದ 2 ವರ್ಷದ ಮಗುನ ಅಂಗನವಾಡಿಗೆ ಬಿಟ್ಟು ಹೋಗ್ಬೇಕು ಅಂದ್ರೆ ಒಂದೇ ಒಂದು KGF ಅಲ್ಲಿ 113 ಅಂಗನವಾಡಿಯಲ್ಲೂ ಒಂದು ಅಂಗನವಾಡಿ ಕೂಡ ಯೋಗ್ಯವಾಗಿಲ್ವಲ್ಲ. ಮಕ್ಕಳು ಇಲ್ಲಿ ಕಲಿಯುವಂತ ವಾತಾವರಣ ಇಲ್ವಲ್ಲ ಅನ್ನುವಂತ ನೋವು ನನ್ನನ್ನ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಗ್ರಾಂಟ್ಸ್ ಅಂತ ತಂದೆ, SFC ಗ್ರಾಂಟ್ಸ್ ಅಂತ 2 ಕೋಟಿ ತಂದೆ. ಅದ್ರಲ್ಲಿ 20 ಲಕ್ಷ ಅನುದಾನದಲ್ಲಿ ಇನ್ನೂ ಒಂದ್ ಜಾಗಕ್ಕೂ ಪ್ರಪೋಸ್ ಮಾಡಿದ್ದೆ. ಇಂಥದ್ದೇನೋ ಮೈನಿಂಗ್ ಏರಿಯಾ ಅಲ್ಲಿ ಪ್ರಪೋಸ್ ಮಾಡಿದೀನಿ ಅಂತ ಅದರದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೋ ಅಥವಾ ಜಾಗದ ವಿಚಾರಕ್ಕೋ ತೊಂದರೆ ಆಗಿ ಇಷ್ಟು ಕಾಲಾವಕಾಶ ತಗೊಂತು. ಅದಾದ್ಮೇಲೆ ಏನ್ ತುಂಬಾ ಖುಷಿ ಅಂತಂದ್ರೆ ನನಗೆ 2 ವಿಚಾರದಲ್ಲಿ, ಒಂದು ನಾವು ಅಂಗನವಾಡಿಸ್ಗೆ 24 ಸೈಟ್ ಅನ್ನ ಕೊಡುವಂತದ್ರಲ್ಲಿ ನಗರಸಭೆ ಗುರ್ತಿಸಿ, ಜಾಗ ಗುರ್ತಿಸಿ 24 ಸೈಟ್ ಅನ್ನ ಕೊಟ್ಟಿದೆ. ಆ 24 ಸೈಟ್ ಅಲ್ಲೂ ಕೂಡ ಹಂತವಾಗಿ ಅಂಗನವಾಡಿಸ್ನ ಕಟ್ಟಬೇಕು ಅನ್ನುವಂತ ದೂರದೃಷ್ಟಿ ನನ್ಗಿತ್ತು. ಅದಾದ್ಮೇಲೆ ಈ ಭಾಗಕ್ಕೆ ನಾವ್ ಯಾಕೆ ಅಧಿಕಾರಿಗಳನ್ನ ಇಲ್ಲಿ ಬಂದು ಕೆಲಸ ಮಾಡ್ಲಿ ಅಂತಂದಾಗ, ಒಂದ್ ಯಂಗ್ಸ್ಟರ್ಸ್ ಯಾಕೆ ಬರ್ಲಿ ಅಂತ ಆಸೆ ಪಡ್ತೀವಿ ಅಂತಂದ್ರೆ ಇಲ್ಲಿನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತವ್ರಾಗ್ಲಿ, ಏನಾದ್ರೂ ಒಂದು ಜನರ ಮನ್ಸಲ್ಲಿ ಉಳಿದೋಗುವಂತ ಕೆಲಸ ಮಾಡ್ಲಿ. ಹಿಂದೆ ಸರ್ಫರಾಜ್ ಖಾನ್ ಅಂತ ಇದ್ರು, ಆತರ ದೊಡ್ಡ ಒಳ್ಳೆಯ ಹೆಸರು ಮಾಡಿ ಹೋಗಿರೋ, ಬೆಳಗ್ಗೆ 6 ಗಂಟೆಗೆ ಮಾರ್ಕೆಟ್ ಅಲ್ಲಿ ಇರ್ತಾ ಇದ್ರು, ಕ್ಲೀನಿಂಗ್ ಜಾಗದಲ್ಲಿ ಇರ್ತಾ ಇದ್ರು.
ಏನೋ ಒಂದು ಒಳ್ಳೆ ಪರಿಕಲ್ಪನೆ ಇರುತ್ತೆ, ಕೆಲಸ ಮಾಡ್ತಾರೆ, ಮಕ್ಕಳ ವಿಚಾರದಲ್ಲಿ, ಎಜುಕೇಶನ್ ವಿಚಾರದಲ್ಲಿ, ಸೋಷಿಯಲ್ ಕನ್ಸರ್ನ್ ಇಂದ ಕೆಲಸ ಮಾಡ್ತಾರೆ. ಒಂದೇ ಜಿಲ್ಲೆಯವರಾದಾಗ ಅವ್ರಿಗೊಂದು ಅವಕಾಶ ಕೊಟ್ಟಾಗ, ಆಪರ್ಚುನಿಟಿ ಕೊಟ್ಟಾಗ ಅದನ್ನ ಒಳ್ಳೆ ರೀತಿ ಸದ್ಬಳಕೆ ಮಾಡ್ಕೊಂತಾರೆ, ಸಮಸ್ಯೆಗಳ ಜೊತೆ ನನ್ನ ಜೊತೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಆಶಾಭಾವನೆ ಇರುತ್ತೆ. ಯಾರೇ ಒಂದು ಅಧಿಕಾರಿ ಬಂದಾಗ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇ ಅಷ್ಟು. ಇಲ್ಲಿ ಇಷ್ಟು ಸಮಸ್ಯೆಗಳಿದಾವೆ, ಎಲ್ಲಾ ಸಮಸ್ಯೆನೂ ಒಂದೇ ದಿನ ಬಗೆಹರಿಸಕ್ ಆಗಲ್ಲ. ಆದ್ರೆ ಹಂತವಾಗಿ ಪ್ರಯತ್ನ ಮಾಡಿದಾಗ ಬಗೆಹರಿದೇ ಇಲ್ದೇ ಇರೋ ಸಮಸ್ಯೆನೇ ಇರಲ್ಲ. ಆ ಒಂದ್ ಕನ್ಸರ್ನ್ ಇಂದ ನಾವು ಒಳ್ಳೆ ಅಧಿಕಾರಿಗಳು ಈ ಜಾಗಕ್ಕೆ ಬರ್ಲಿ, ಕನ್ಸರ್ನ್ ಇರುವಂತವ್ರು ಬರ್ಲಿ, ಸೋಷಿಯಲ್ ಕನ್ಸರ್ನ್ ನಲ್ಲಿ ಇರುವಂತ ಅಧಿಕಾರಿಗಳು ಬರ್ಲಿ, ಕೆಲಸ ಮಾಡ್ಲಿ ಅನ್ನೋಂತ ಒಂದು ಉದ್ದೇಶದಿಂದ ನಾವು ಕರ್ಕೊಂಡ್ ಬರ್ತೀವಿ. ಬಂದಾದ್ಮೇಲೆ ಸಿಸ್ಟಮ್ ಹಾಳು ಮಾಡುತ್ತೋ, ಇಲ್ಲಿನ ಅವ್ರನ್ನ ಯಾವ ರೀತಿ ಅವ್ರಿಗೆ ಏನ್ ತಪ್ಪು ಮಾಡ್ತಾರೋ ಗೊತ್ತಾಗಲ್ಲ. ಬಂದಾದ್ಮೇಲೆ ಅವ್ರಿಗೆ ತಿಳುವಳಿಕೆ ಏನ್ ಬರುತ್ತೋ, ಯಾರು ಅವ್ರನ್ನ ಎಜುಕೇಟ್ ಮಾಡ್ತಾರೋ, ಮಿಸ್ಲೀಡ್ ಮಾಡ್ತಾರೋ, ಕೆಲವೊಂದ್ ಕೆಲ್ಸಗಳು ನಿಧಾನ ಆಗ್ತಾ ಇರೋದು ಸತ್ಯನೇ. ಆದ್ರೆ ಬರುವಂತ ದಿನಗಳಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ನಾವು ರಾಜೀವ್ ಗಾಂಧಿದು ಏನು ಈ ಖಾತಾ ಡ್ರೈವ್ ಏನಿದೆ ಅಲ್ಲಿ ಅವ್ರಿಗೆ ಈ ಖಾತಾ ಡ್ರೈವ್ದು ಕಾರ್ಯಕ್ರಮ ಮಾಡ್ತೀವಿ. ನಾವು 1 ವಾರ 10 ದಿನ ಅಂತ ಹೇಳಿದ್ವಿ. ಇದಾಗಿದ್ ನೆಕ್ಸ್ಟ್ ಕಾರ್ಯಕ್ರಮನೇ ಅದಾಗಿರುತ್ತೆ. ಅದೇ ಏರಿಯಾಗೆ ಹೋಗ್ತೀವಿ. 488 ಜನದ್ದು ಅಲ್ವಾ, 488 ಏನ್ 600 rupees ಕಟ್ಟಿಸ್ಕೊಂಡು ಅದರದ್ದು ಒಂದು ಅಚೀವ್ಮೆಂಟ್ ಆಗ್ಬೇಕು. ಆಯ್ತು, ಪ್ಲಸ್ ಟ್ಯಾಕ್ಸ್ ಅದೊಂದು ಅಚೀವ್ಮೆಂಟ್ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ. ಏನೇ ನನ್ನ ಕೆಲ್ಸದ ಹಿಂದಿನ ಉದ್ದೇಶ ಸೋಷಿಯಲ್ ಕನ್ಸರ್ನೇ ಆಗ್ಬೇಕು. ಎಲ್ಲಾ ವಿಚಾರಗಳನ್ನು ನಾವು ರಾಜಕೀಯವಾಗಿ ನೋಡಿದಾಗ ಏನು ಸಾಧನೆ ಮಾಡಕ್ಕಾಗಲ್ಲ. ಎಲ್ಲಾ ವಿಚಾರ ಜನರು ಆಯ್ಕೆ ಮಾಡಿದಾಗ, ಅವಕಾಶ ಕೊಟ್ಟಾಗ ಸ್ವಲ್ಪ ನಾವು ತಗ್ಗಿ ಬಗ್ಗಿ ನಡಿಬೇಕು, ಜವಾಬ್ದಾರಿಯಿಂದ ನಡಿಬೇಕಾಗತ್ತೆ. ಏನ್ ಒಳ್ಳೆ ಕೆಲಸ ಮಾಡಿದೀವಿ ಅಂತ ನೋಡಕ್ ಹೋದಾಗ ಮಕ್ಕಳಿಗೆ ಏನ್ ಮಾಡಿದೀವಿ, ಎಜುಕೇಶನ್ ಸಿಸ್ಟಮ್ಗೆ ಏನ್ ಮಾಡಿದೀವಿ, ಬಡವ್ರಿಗೆ ಏನ್ ಮಾಡಿದೀವಿ, ಕಾರ್ಮಿಕರಿಗೆ ಏನ್ ಮಾಡಿದೀವಿ, ಹೆಣ್ಮಕ್ಳಿಗೆ ಏನ್ ಮಾಡಿದೀವಿ ಅಂತ ಕ್ವೆಶನ್ ಹಾಕೊಂಡಾಗ 5 ವರ್ಷ ಅವಕಾಶ ಕೊಟ್ಟಿದ್ರು. ಯಾವ್ದ್ರಲ್ಲಿ ಇವರು ಸರಿ ಅನ್ಸ್ಕೊಂಡಿದ್ದಾರೆ, ಯಾವ್ದ್ರಲ್ಲಿ ತಪ್ಪಾಗಿದೆ, ಯಾವ್ದ್ರಲ್ಲಿ ಸರಿ ಮಾಡ್ಕೋಬೇಕು ಅಂತ ಜನ ನಮ್ಮನ್ನ ಪ್ರಶ್ನೆ ಮಾಡಿದಾಗ ನಾವು ಸರಿ ಅಂತ ಎಲ್ಲೋ ಒಂದತ್ರ ಆದ್ರೂ ಸರಿ ಅಂತ ಅನ್ನಿಸ್ಕೊಳ್ಳೋ ಅಂತದ್ರಲ್ಲಿ ಇರ್ಬೇಕು. ಮಕ್ಕಳ ವಿಚಾರದಲ್ಲಿ ನನ್ಗೆ ಬಹಳ ಸತಿ ಅಂಗನವಾಡಿ ಹೋಗಕ್ಕೆ ಬೇಜಾರಾಗ್ತಿತ್ತು. ಯೋಗ್ಯವಾಗಿರೋ ಜಾಗದಲ್ಲಿ ಅಡ್ಗೆ ಮಾಡಕ್ಕೆ ಅವ್ರಿಗೆ ವ್ಯವಸ್ಥೆ. ನಾನು ಅಂಗನವಾಡಿ ಟೀಚರ್ನ ಬಯೋದ್ರಿಂದನೋ ಅಥವಾ CDPO ಬಯೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ. ಬಹಳ ಹಳೆ ಕಟ್ಟಡಗಳು, ಸರ್ಕಾರದ್ದು ಬಹಳ ಹಳೆ ಕಟ್ಟಡಗಳು. KGF ಅಲ್ಲಿ ಸರ್ಕಾರದ ಕಟ್ಟಡ ಎಲ್ಲಿ ಸಿಗಲ್ಲ. ಯಾಕೆಂದ್ರೆ 50% to 60% ಮೈನಿಂಗ್ ಏರಿಯಾ ಇದೆ, ಇನ್ 50% ನಾನ್ ಮೈನಿಂಗ್ ಏರಿಯಾ ಇದೆ. ಎಲ್ಲಾದ್ರಲ್ಲೂ ಬಾಡಿಗೆನೇ ಇರೋದು. ಬಾಡಿಗೆ 6 ತಿಂಗಳು ಬಿಟ್ಟು ಬರುತ್ತೆ, 10 ತಿಂಗಳು ಬರುತ್ತೆ. ಸರ್ಕಾರದ ವ್ಯವಸ್ಥೆಯಲ್ಲಿ ನಾಳೆನೆ 1ನೇ ತಾರೀಕೆ ಬಾಡಿಗೆ ಬರುತ್ತೆ ಅಂದ್ರೆ ಬರಲ್ಲ. ಈ ತರ ಎಲ್ಲಾ ಸಮಸ್ಯೆಗಳಿದಾವೆ. ಇಲಾಖೆಯಲ್ಲೇ ಕೆಲವೊಂದ್ ಸಮಸ್ಯೆಗಳಿದಾವೆ, ಬಗೆಹರಿಸುವಂತದ್ದಿದಾವೆ, ಬಗೆಹರ್ಸಕ್ ಆಗದೆ ಇರುವಂತದ್ದಿದಾವೆ. ಅಂತ ವಿಚಾರಗಳನ್ನ ಕುತ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇಂತ ಒಂದ್ ಪರಿಕಲ್ಪನೆನ ನಾವು ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಅನುದಾನ ಬಂದಿತ್ತು, ಇಷ್ಟೊತ್ತಿಗಾಗ್ಲೇ ನಾನು 10 ಅಂಗನವಾಡಿ ಕಟ್ಟಿದಾಗ ನಂಗೆ ಖುಷಿ ಆಗ್ತಿತ್ತು, ನಂಗೆ ಹೆಮ್ಮೆ ಆಗ್ತಿತ್ತು. ಇವತ್ತು ಆಗಿಲ್ಲ. ನಾನು ಆ ದಾರಿನ ಮುಟ್ಟೋದಕ್ಕೆ, ಆ ಯಶಸ್ಸನ್ನ ತಲುಪಲಿಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ. ನೋಡಿ, ನನ್ಗೆ ಆ ಚಿಕ್ಕ ಮಕ್ಕಳನ್ನ ನೋಡಿದಾಗ ವಾಪಸ್ ಹೋದಾಗ ನಂಗೆ ಅವರೇ ಜ್ಞಾಪಕ ಬರುತ್ತೆ. ಈ ಮಕ್ಕಳಿಗೆ ನಾನು ಯೋಗ್ಯವಾಗಿರೋ ವಾತಾವರಣ ಕೊಟ್ಟಿದ್ದೀನ ಒಂದ್ ತಾಯಿಯಾಗಿ. ಅವರು ಓದ್ಕೊಳ್ಳೋದು ಸುಧಾರಿಸೋದಕ್ಕೋಸ್ಕರ ಏನ್ ಅವಕಾಶ ಮಾಡಿದೀವಿ ಸರ್ಕಾರದ ವ್ಯವಸ್ಥೆಯಲ್ಲಿ ಅಥವಾ ಅದನ್ನ ಬಿಟ್ಟು, ಆದ್ರೂ ಕೂಡ ನಮ್ಮ ಅನುದಾನದಲ್ಲಿ ಅಥವಾ ಸರ್ಕಾರದ ಅನುದಾನದಲ್ಲಿ ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆಗಳು ಅಥವಾ ಯಾವ್ದಾದ್ರು ಅನುದಾನ ಕೊಟ್ಟಾಗ ಫಸ್ಟ್ ನಾನು KGF ಅಲ್ಲಿ ನಗರ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿಸ್ಗೆ ಪ್ರಿಯಾರಿಟೀಸ್ ಕೊಡ್ತೀನಿ. ಅಂಗನವಾಡಿಗೆ ನೀರ್ ಕೊಡುವಂಥದ್ದು, ಪಾರ್ಕ್ಸ್ ಅಥವಾ ಅವರಿಗೆ ಆಟಿಕೆಗಳಂದ್ರೆ ಬೇರೆ ಆಕ್ಟಿವಿಟೀಸ್ಗೆ ಹೆಲ್ಪ್ ಆಗುವಂಥದ್ದನ್ನ ನಗರಸಭೆ ಮುಖಾಂತರ ಮಾಡ್ಬೇಕು ಅನ್ನುವಂಥದ್ದು ಒಂದು ಪರಿಕಲ್ಪನೆ ನನ್ಗಿದೆ. ಬಿಲ್ಡಿಂಗ್ಸ್ ನಾವು ತರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡ್ಬೋದು. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಮತ್ತೆ ಆ ಎಜುಕೇಶನ್ ಸಂಬಂಧಪಟ್ಟಂಗೆ ಏನೇನು ಇರುತ್ತೆ ಅದನ್ನ ನಗರಸಭೆ ಮುಖಾಂತರ ಕೊಡುವಂತ ಜವಾಬ್ದಾರಿ ಕೆಲಸ ಮಾಡಿ ಇದೊಂದು ಮಾಡೆಲ್ ಆಗಿರುವಂತ ಅಂಗನವಾಡಿ ಆಗ್ಬೇಕು ಅಂತ ಒಂದು ಕನಸು ನನ್ಗಿತ್ತು. ಪಾರ್ಕು ಇಲ್ಲಿ ಮುಂದೆ ಇರ್ಬೇಕು ಅಂತಿತ್ತು. ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಪಾರ್ಕ್ ಮಾಡ್ತಾರ, ಏನ್ ಮಾಡ್ತಾರೋ ನಾವ್ ಇಲ್ಲೇ ಒಂದ್ ಪಾರ್ಕು ಆ ಮಕ್ಳಿಗೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದನ್ನ ನಾನ್ ಮುಂದೆ ಮಾತಾಡಿ ಇನ್ನೊಂದ್ ಜಾಗದಲ್ಲಿ ಮಾಡುವಾಗ ಆ ದೃಷ್ಟಿಕೋನದಿಂದ ಮಾಡ್ತೀವಿ. ಅದು ಇವ್ರಿಗೆ ಅರ್ಥ ಆಗತ್ತೆ. ಬನ್ನಿ ಮುಂದೆ ಬಂದ್ಬಿಟ್ಟು ಇನ್ನೊಂದು ಕೆಲವೊಂದು ಬಾಡಿಗೆಯಲ್ಲಿ ಇರ್ತಾರಲ್ಲ ಅಂಗನವಾಡಿಗಳು, ಮೂಲಭೂತ ಸೌಕರ್ಯಗಳು ಇಲ್ಲ, ನೀರು ವ್ಯವಸ್ಥೆ ಯಾರಿಗೂ ಇಲ್ಲ. ಸರ್ಕಾರ ಒಂದೇ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ನೀವು ನ್ಯೂಸ್ಗೆ ಕೊಡ್ತಾ ಇರ್ತೀರ ಟಿವಿನಲ್ಲಿ. ಎಲ್ಲಾ ಜಾಗದಲ್ಲಿ ಒಂದ್ ಹಳ್ಳಿಗೆ ಹೋಗಿ, ಒಂದ್ ನಗರ ಭಾಗಕ್ಕೆ ಹೋಗಿ, ಆ ಜಾಗದಲ್ಲಿ ಏನ್ ಮಾಡ್ತಾರೆ,
ಸರ್ಕಾರದ್ದು ಯೋಗ್ಯವಾಗಿರೋ ಕಟ್ಟಡ ಇಲ್ಲ ಅಂತಂದ್ರೆ ಬಾಡಿಗೆಗೆ ಹೋಗಿ ಅಂತಾರೆ. ಬಾಡಿಗೆಗೆ ಹೋದಾಗ ಎಲ್ಲರೂ ಬಾಡಿಗೆ ಕೊಡಲ್ಲ. ಅಂಗನವಾಡಿಗೆ, ಸ್ಕೂಲ್ಗೆ ಎಲ್ಲ ಬಾಡಿಗೆ ಯಾವ್ದು ಸಿಗುತ್ತೋ ಒಂದ್ 10 ಜನ ಮಕ್ಕಳನ್ನ ಕೂರಿಸ್ಕೊಳ್ಳೋದಕ್ಕೆ ಅಲ್ಲೇ ಹುಡುಕ್ತಾರಲ್ಲ. ಅಡ್ಗೆ ಮನೆ ಹುಡುಕ್ಬೇಕು, ಅಡ್ಗೆ ಮನೆಗೆ ಸಪ್ರೇಟ್ ಆಗಿ ಬಚ್ಚಲು ಹುಡುಕ್ಬೇಕು. ಅದಾದ್ಮೇಲೆ ಮಕ್ಳು 10 ಜನ ಇದ್ರೆ ಯೋಗ್ಯವಾಗಿ ಟಾಯ್ಲೆಟ್ ಇದೆಯಾ ಅಂತ ನೋಡ್ಬೇಕು. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡ್ ಮಾಡ್ಬೇಕಂದ್ರೆ CDPO ಆ ಜವಾಬ್ದಾರಿ ಇರ್ಬೇಕು. ಅಲ್ಲಿ ಕೆಲಸ ಮಾಡೋ ಅಂಗನವಾಡಿ ಟೀಚರ್ಗೆ, ಹೆಲ್ಪರ್ಗೂ ಆ ಲಕ್ಷಣ ಎಲ್ಲ ಇರ್ಬೇಕು. ನಾವು ಸರ್ಕಾರದ ಸಂಬಳದಲ್ಲಿ ನಾವ್ ಇದೆಲ್ಲ ಇದೀವಿ, ಗೌರವಧನದಲ್ಲಿ ನಾವ್ ಇವೆಲ್ಲ ಮಾಡ್ತಾ ಇದೀವಿ ಅಂತ. ಯಾವಾಗ ಒಂದ್ ಸ್ಟೆಪ್ ಫೇಲ್ಯೂರ್ ಆಗುತ್ತೆ, ಆ ಎಲ್ಲ ಇದಕ್ಕೂ ಡ್ಯಾಮೇಜ್ ಆಗುತ್ತೆ. ಈ ರೀತಿ ಇರ್ಬೇಕು ಅಂಗನವಾಡಿ. ನನಗ್ ಕನ್ಸಿದೆ, ನನಗ್ ದೂರದೃಷ್ಟಿ ಇದೆ. ಈ ತರನೇ ಇರ್ಬೇಕು. ಯಾರೇ ಮಕ್ಕಳು ಬಂದ್ರು ಒಂದ್ ಅಂಗನವಾಡಿ ಹಿಂಗಿರ್ಬೇಕು ಅನ್ನೋ ಪರಿಕಲ್ಪನೆ ನನ್ಗಿದೆ.